ಹೇಳ್ತಾರೆ. ಫೋನ್ ಮಾಡಿದ್ರೆ ನಾವು ಫೋನ್ ಕಟ್ ಮಾಡಿದ್ರೆ ಹೋಗ್ತಿರುವಾರ ಮನೆಯವ್ರು ಕರೆದಿದ್ರು ಬರಲೇ ಇಲ್ವಲ್ಲ ಹಿಂಗೆ ಅಂತ ಜನ್ಮಕ್ಕೆ ನಾವೇ ಜೋರಾಗಿ ಆಗ್ತೀವಿ ನಿಮಗೆ यो पाम पुष्पं वेद पुष्पवान् प्रजावा पुष्पवान् भवति देवं वेद यो पामायतनं वेद आयतनवान् भवति चन्द्रमा वा पाम पुष्पं पुष्पवान् प्रजावा पुष्पवान् भवति दूरस्य दूरदूरं तं कर्पूरदीपं दर्शयामि इदं दीपानन्तरम् आचमनीं समर्पयामि ज्ञानपूर्णं जागं ज्योति निर्मलवाद मनवे कर्पूरदारुति ज्ञानपूर्णं जागं ज्योति निर्मलवाद मनवे कर्पूरदारुति अनुदिन गुरुविनोडनु गूಡಿ ಭಕ್ತಿಯಲಿ अनुदिन गुरुविनोडनु गूಡಿ ಭಕ್ತಿಯಲಿ ಜನನ ಮರಣ ರಹಿತ ಕಾಯಿ ಹೊಡ್ಕೊಡುವ ಜನನ ಮರಣ ರಹಿತ ಜಂಗಮಗೆ ಬೆಳಗಿ ज्ञानपूर्णं जागं ज्योति निर्मलवाद मनवे कर्पूर ನಾನೇನೆಂಬುದ ಬೇಡಿರೋ ನರಕವೇ ನನಗಾಡೊಡನಾಡಿರೋ ಸ್ವನುಭವದ ಸುಖ ತಾನೇ ಕೈ ಸೇರುವುದು ಸ್ವನುಭವದ ಸುಖ ತಾನೇ ಕೈ ಸೇರುವುದು ಅನುಭವಿಸಿ ಲಿಂಗಕ್ಕೆ ಮನ ಒಪ್ಪಿ ಬೆಳಗಿರಿ ज्ञानपूर्णं जागं ज्योति निर्मलवाद मनवे कर्पूरदारुति ओम आशा आस्ते यम यजमानोऽसौ आयुराशा आस्ते शुक्रजास्त्वमाशा आस्ते सजातवनस्य माशा आस्ते भूयो हविष्करणमाशा आस्ते दिव्यंगामाशा आस्ते विश्वं प्रियमाशा आस्ते यदनीन विशाशा आस्ते तदस्य तदृद्यातु तदस्मै देवारासन्तां तदग्निर्देवो देवेभ्यो वनते वयमग्निर्मानुषाः इष्टं च वीतं च उवेचनोद्या वा पृथिवी अगुम्मसस्पातामिह गतिर्वामस्येदं च नमो देवेभ्यः गुरुदेवो महादेवो गुरुदेवः सदाशिवः गुरु साक्षात् परब्रह्म तस्मै श्री गुरुवे नमः जय जय नमः पार्वती पते महादेव नमः पार्वती पते महादेव ओम श्री गुरु बसवलिंगाय नमः ಮುಂದೆ ಎಲ್ಲ ಇಟ್ರೆ ಮುಂದೆ ಎಲ್ಲ ಹೋದ್ರೆ ನೋಡಿ ಹಿಂಗಿಡ್ದ ಸುಮ್ಮನೆ ಹಂದೆ ಎಲ್ಲ ಅಲ್ಲಿ ಮಾಡಿದವ್ರು ಪೂಜೆನೇ ಬಿಡ್ತಿದ್ರು ಅಣ್ಣ ಇಲ್ಲಿ ನೋಡಿ ಬರೀ ಗಿರೀಶ್ ಅಣ್ಣ ಮುಂದಕ್ಕೆ ಇಬ್ಬರು ಎಲ್ಲ ಬರೀ ಲೀಡರ್ಗಳೆಲ್ಲ ಬಲ್ರಪ್ಪ ಒಂದು ಈ ದಿವಸ ಬೊಮ್ಮೇನಹಳ್ಳಿಯಿಂದ ಈ ನಾಗಪುರಿ ಬೆಟ್ಟದವರೆಗೆ ನಾಗಪುರಿ ರಸ್ತೆಯವರೆಗೆ 2 ಕೋಟಿ ರೂಪಾಯಿಗೆ ರಸ್ತೆಯನ್ನು ಭೂಮಿ ಪೂಜೆ ಮಾಡಿದ್ದೇವೆ. ಇಲ್ಲಿ ದೇವಸ್ಥಾನದ ಹತ್ರ ಸ್ವಲ್ಪ ಕಾಂಕ್ರೀಟ್ ಇತ್ತು, ಆ ಕಾಂಕ್ರೀಟನ್ನು ಇದೇ ದುಡ್ಡಿನಲ್ಲಿ ಸೇರಿಸಿ ಸ್ಯಾಂಕ್ಷನ್ ಮಾಡಿಸಿದೆ. ಅದಾದಮೇಲೆ ಈ ನಿಮ್ಮ ಸಿಂಗನಕೆರೆಯಿಂದ ಏನು ಒಂದು ಕಾಲುವೆನಲ್ಲಿ ಅಗ್ಗುಂದ ಕೆರೆಗೆ ನೀರು ಬರಬೇಕಾಯಿತು, ಅದು ಸರಿಯಾಗಿ ಬರೋದಿಲ್ಲ ಅಂಥೇಳಿ ಆ ಕೆರೆಯ ದುರಸ್ತಿಯನ್ನು ಕಾಲುವೆಯ ದುರಸ್ತಿಯನ್ನು ಕೂಡ 50 ಲಕ್ಷ ರೂಪಾಯಿಗಳಿಗೆ ಮಂಜೂರು ಮಾಡಿ ಅದಕ್ಕೂ ಸಹ ಬುದ್ಧಿ ಪೂಜೆ ಮಾಡಿದ್ದೇವೆ. ಒಟ್ಟು 2.5 ಕೋಟಿ ರೂಪಾಯಿಗಳ ಹಣದಲ್ಲಿ ಇವತ್ತು ಈ ಊರಿನಲ್ಲಿ ಉಳಿದಂಥ ಕಾಂಕ್ರೀಟಿನ ಭಾಗವನ್ನು ಕಾಂಕ್ರೀಟನ್ನು ಹಾಕ್ತಕ್ಕಂಥದ್ದು ಮತ್ತು ಅಲ್ಲಿಂದ ಏನು ಬೊಮ್ಮೇನಹಳ್ಳಿಯಿಂದ ಅಲ್ಲಿಯವರೆಗೆ ರೋಡ್ ಕೆಟ್ಟೋಗಿದೆ, ಆ ರಸ್ತೆಯನ್ನು ಡಾಂಬರೀಕರಣ ಮಾಡ್ತಕ್ಕಂಥ ರಸ್ತೆಗೆ ಇವತ್ತು ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಅದಕ್ಕೋಸ್ಕರ ಈ ಭೂಮಿ ಪೂಜೆ ಕಾರ್ಯಕ್ರಮ
ಕಾರ್ಯಕ್ರಮವನ್ನು ಸರಳವಾಗಿ ಇಟ್ಕೊಂಡು ಈ ಭೂಮಿ ಪೂಜೆ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಕೆಲಸ ನಾಳೆಯಿಂದ ಪ್ರಾರಂಭ ಆಗುತ್ತೆ. ನಮ್ಮದೊಂದು ಮನವಿ, ನೀವು ಬಸವಣ್ಣರು ಅಲ್ಲಿದ್ದಾರೆ, ದಯಮಾಡಿ ಅಲ್ಲೊಂದು ಸಿಗರ್ ಅವ್ರು ನಿಲ್ಲಿಸ್ತಾ ಇದ್ದಾರೆ. ಆ ಬಸವಣ್ಣರು ನಿಮ್ಮ ಮಧ್ಯೆ ಸರ್ಕಲ್ ಇದೇ ಬಸವಣ್ಣನ ಆಯ್ತು. ಸ್ವಲ್ಪ ತಿಳಿಗೇಡಿಗಳಿದ್ದಾರೆ, ಅವ್ರಿಗೆಲ್ಲ ಈಗ ಅಲ್ಲಿ ಉತ್ತರ ಕೊಡ್ತೀವಿ ನಾವು. ಅಲ್ಲಿ ಪ್ರಾರಂಭ ಆದ್ಮೇಲೆ ಇಲ್ಲಿ ಕೈ ಊರೊಳಗಾದ್ರಲ್ಲ, ಯಾವಾಗಲೂ ಹೆದ್ದಾರಿನಲ್ಲಿದ್ದರೆ ಹೋಗೋರು ಬರೋರು ಎಲ್ಲ ಬಸವಣ್ಣಿಗೆ ನಮಸ್ಕಾರ ಮಾಡಿಕೊಂಡು ಹೋಗ್ತಾರೆ, ನೋಡ್ತಾರೆ. ನೀವು ಚೆನ್ನಾಗಿ ಕೂಡ್ಸಿದಿರಿ, ಬಸವಣ್ಣ ಕೂಡ್ಸಿದಿರಿ, ಮಂಟಪ ಕಟ್ಟಿದಿರಿ. ಅದೇ ಮಂಟಪನ ತಂದು ಇಲ್ಲಿ ಕೂರ್ಸನ ಹೆದರಿಕೆ ಬಡಿ ನಾನು ಇದೀನಿ ಮಾಡ್ತೀನಿ. ಫೋಟೋ ವಿಡಿಯೋದಲ್ಲಿ ಬರ್ತೀರಾ? ಸೈಡಿಂದ ಎಲ್ಲರಿಗೂ ಪತ್ರಕರ್ತರಿಗೆ ಅದೇ ಎಲ್ಲರೂ ರಮಣರು ತಿಂಡಿ ಕೊಟ್ಬಿಡ್ಲ ಅದಕ್ಕೆ ಇಲ್ಲೇ ತಿಂಡಿ ಕೊಟ್ಬಿಡ್ಲ.